ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ನೀವು ನಿಮ್ಮ ಮನಸ್ಸಿಂದ ಏನನ್ನು ಬಿಡಬೇಕಾಗಿದೆ, ಅಂದರೆ ಯಾವುದರಿಂದ ದೂರ ಆಗಬೇಕಾಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅಂದರೆ ನಿಮ್ಮಲ್ಲಿ ಬಿಡಬೇಕಾಗಿರುವಂತಹ ವಿಷಯ ಯಾವುದು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆ, ನನಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ಓಕೆ, ನೀವು ಯಾವುದೋ ಒಂದು ವಿಚಾರಕ್ಕೆ ತುಂಬಾ ಕಿರಿಕಿರಿ ಮಾಡ್ಕೊಂಡಿರ್ತೀರ, ಗೊಂದಲದಲ್ಲಿರ್ತೀರ. ಏನೋ ಎಲ್ಲ ಸರಿ ಇರುತ್ತೆ, ಯಾವುದಕ್ಕೂ ಏನೋ ಆಗಿದೆ ಅನ್ನುವಂಥ ಮನಸ್ಥಿತಿ ನಿಮ್ಮದಾಗಿರುತ್ತೆ. ಅದರಲ್ಲಿ ನಿಮಗೆ ಯಾವ ವಿಚಾರದ ಬಗ್ಗೆ ನೀವು ಬಿಡಬೇಕಾಗುತ್ತೆ ಅಂದರೆ, ನೀವು ಏನನ್ನು ಅತಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ, ಆ ವಿಚಾರದಲ್ಲಿ ನೀವು ಯಾವ ವಿಚಾರನ ನಿಮ್ಮಿಂದ ದೂರ ಮಾಡಬೇಕಾಗಿರುತ್ತೆ. ಓಕೆ, ಥ್ಯಾಂಕ್ ಯು. ಫಸ್ಟ್ ಕಾರ್ಡ್ ಏಸ್ ಆಫ್ ಸಾರ್ಟ್ಸ್ ಬಂದಿದೆ. ಓಕೆ, ಥ್ಯಾಂಕ್ ಯು. ಇಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂತ, ಈಗಿನ ಎನರ್ಜಿ ಹೇಗೆ ಹೇಳ್ತಾ ಇದೆ ಅಂತ ಹೇಳಿದರೆ, ನೀವು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ, ಆಲೋಚನೆಗಳು ಜಾಸ್ತಿ ಆಗಿದೆ, ಓವರ್ ಥಿಂಕಿಂಗ್ ಆಗಿದೆ. ಬಟ್ ನೀವು ಎಲ್ಲದೂ ಸರಿಯಾಗೇ ಇದೆ. ಹೇಳಬೇಕು ಅಂದರೆ ಯೂನಿವರ್ಸ್ ನಿಮಗೆ ಏನು ಅಂದ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ಅದನ್ನೇ ನಿಮಗೆ ಪಾಸ್ ಮಾಡಿದ್ದಾರೆ. ಓಕೆನಾ? ಆದರೂ ಸಹಿತ ನೀವು ಥಿಂಕ್ ಮಾಡ್ತಾ ಇರೋದು ಏನು, ನಿಮ್ಮ ಒಳಗೆ ಏನೋ ತೊಂದರೆ ಆಗಿದೆ, ನನಗೇನೋ ಆಗ್ತಾ ಇದೆ, ಏನೋ ಸರಿಯಾಗಿ ಇಲ್ಲ, ಏನೋ ಆಗ್ತಾ ಇದೆ ಅನ್ನೋದು ನಿಮಗೆ ಒಂದು ವಿಚಾರದಲ್ಲಿ ನಿಮಗೆ ತಿಳಿದಿರಲ್ಲ ಅಲ್ವಾ? ಆ ರೀತಿಯಾಗಿರುವಂತಹ ವಿಚಾರದಲ್ಲಿ ಇಲ್ಲಿ ಯೂನಿವರ್ಸ್ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನಿಮಗೆ ಒಂದು ಗೈಡೆನ್ಸ್ ಏನಪ್ಪ ಅಂದರೆ, ಎಲ್ಲದೂ ಸರಿಯಾದ ದಾರಿಯಲ್ಲೇ ಇದೆ, ಬಟ್ ನೀವು ಯೋಚನೆ ಮಾಡ್ತಾ ಇರೋದನ್ನು ಕಡಿಮೆ ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನೋಡೋಣ ಕಾರ್ಡ್ ಏನು ಹೇಳುತ್ತೆ ಅಂತೆ. ಇಲ್ಲಿ ಏಸ್ ಆಫ್ ಸಾರ್ಟ್ಸ್ ಬಂದಿದೆ, ಇಲ್ಲಿ 7 ಆಫ್ ಸಾರ್ಟ್ಸ್ ಬಂದಿದೆ. ಓಕೆ, ಕ್ವೀನ್ ಆಫ್ ಸಾರ್ಟ್ಸ್ ಬಂದಿದೆ, ದ ಎಂಪ್ರೆಸ್, ಜಸ್ಟಿಸ್. ಇಲ್ಲಿ ಸಾರ್ಟ್ಸ್ ಕಾರ್ಡ್ ಬಂದಿರೋದ್ರಿಂದ ನೀವು ಬಿಡಬೇಕಾಗಿರೋದು ಏನಪ್ಪ ಅಂತ ಹೇಳಿದರೆ, ಇಲ್ಲಿ ನೀವು ಅತಿಯಾಗಿ ಮಾತಾಡೋದನ್ನು, ನೀವು ಅತಿಯಾಗಿ ಯಾರ ಜೊತೆ ಮಾತಾಡ್ತಾ ಇದ್ದೀರಾ, ಯಾವ ವಿಚಾರವಾಗಿ ಮಾತಾಡ್ತಾ ಇದ್ದೀರಾ, ನೀವು ಮಾತಾಡ್ತಾ ಇರುವಂಥ ವಿಚಾರದಲ್ಲಿ ನೀವು ಸರಿಯಾದ ದಾರಿಲಿ ಇದ್ದರೂ ಸಹಿತ ನೀವು ಮಾತಾಡುವಂಥ ಥಾಟ್ಸ್ ಏನಿದೆ ಅದು ನಿಮ್ಮನ್ನು ಒಂದು ನೆಗೆಟಿವ್ ಆಗಿ ಮಾಡ್ತಾ ಇದೆ. ಆ ಮಾತೇ ನಿಮಗೆ ಒಂದು ನೆಗೆಟಿವ್ ಆಗಿ ಹೊರ ಹೋಗ್ತಾ ಇದೆ. ಅಂದರೆ ಇಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮ ಮಾತು, ನಿಮ್ಮ ಟ್ಯಾಲೆಂಟ್ ಇದೆ, ನೀವೆಲ್ಲ ಕೆಲಸನೂ ಸರಿಯಾಗಿ ಮಾಡ್ತಾ ಇದ್ದೀರಾ, ಆಲ್ರೆಡಿ ಎಲ್ಲ ಕೆಲಸನೂ ಸರಿಯಾಗಿ ಹೋಗ್ತಾ ಇದೆ. ಆದರೂ ಸಹಿತ ನಿಮ್ಮ ಮನಸ್ಸಲ್ಲಿ ಏನಾಗ್ತಾ ಇದೆ, ಒಂಥರ ಗೊಂದಲ. ನನಗೆ ಇಲ್ಲಿ ಏಸ್ ಆಫ್ ಸಾರ್ಟ್ಸ್ ಬಂದಿದೆ. ಏಸ್ ಆಫ್ ಸಾರ್ಟ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲೇ ಏನೇನೆಲ್ಲ ನಡಿಬೇಕಾಗಿರೋದು, ಗ್ರೋತ್ ಆಗಿರ್ಬೋದು, ಸಕ್ಸಸ್ ಆಗಿರ್ಬೋದು, ನಿಮ್ಮ ಫ್ಯೂಚರಲ್ಲಿ ನೀವು ಮುಂದೆ ನಿಮ್ಮ ಗೋಲ್ಸ್ನ ನೀವು ಮುಂದೆ ಹೋಗ್ತಾ ಇದ್ದೀರಾ, ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ, ನೀವು ಹೊಸದಾಗಿ ಏನೇನು ಆರಂಭ ಮಾಡ್ತಾ ಇದ್ದೀರಾ, ಎಲ್ಲ ಆರಂಭ ಆಗ್ತಾ ಇದೆ, ನೀವು ಅಂದ್ಕೊಂಡಿರೋ ದಾರಿಲೇ ಇದ್ದೀರಾ. ಆದರೂ ಮಾನಸಿಕವಾಗಿ ಕಿರಿಕಿರಿ, ಆದರೂ ತೊಂದರೆ ಏನಕ್ಕಾಗ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಅದೇನಕ್ಕಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮ ಮಾತುಗಳಿಂದ, ನಿಮ್ಮ ಥಾಟ್ಸಿಂದ. ನಿಮ್ಮ ಎನರ್ಜಿ ಹೈ ಇದೆ ಇವಾಗಲ್ವಾ, ನಿಮ್ಮ ಎನರ್ಜಿ ಹೈ ಇರೋದ್ರಿಂದ ಏನಾಗುತ್ತೆ, ಅದು ನೀವೇನು ಮ್ಯಾನಿಫೆಸ್ಟ್ ಮಾಡ್ತೀರಾ, ನೀವೇನು ಮಾತಾಡ್ತೀರಾ, ನೀವೇನು ಅಂದ್ಕೊಂಡಿರ್ತೀರ ಅದೇ ಆಗುತ್ತೆ. ಆಗ್ತಾ ಇರೋ ದಾರಿ ತುಂಬ ಚೆನ್ನಾಗಿದೆ. ಹೊಸ ಪ್ರಾರಂಭ ಆಗ್ತಾ ಇದೆ, ಹೊಸದಾಗಿ ಆರಂಭ ಆಗ್ತಾ ಇದ್ದಾವೆ, ಹೊಸ ಪರಿಚಯ ಆಗ್ತಾ ಇದೆ, ಹೊಸ ವ್ಯಕ್ತಿಗಳ ಜೊತೆ ತುಂಬ ಚೆನ್ನಾಗಿ ಮಾತುಕತೆ ನಡೀತಾ ಇದೆ. ನಿಮ್ಮ ಟ್ಯಾಲೆಂಟ್ ಏನಿದೆಯೋ ಅದ್ರ ಪ್ರಕಾರ ನಿಮ್ಮ ಎಲ್ಲ ಕೆಲಸಗಳು ನಡೀತಾ ಇದೆ. ನೀವು ಅಂದ್ಕೊಂಡಿರೋ ದಾರಿಲೇ ಇದ್ದೀರಾ. ಯೂನಿವರ್ಸು ನೀವು ಅಂದ್ಕೊಂಡಂತಹ ಮ್ಯಾನಿಫೆಸ್ಟೇಷನ್ ನೀವೇನು ಮಾಡ್ಕೊಂಡಿದ್ರೆ ಅದೇ ದಾರಿಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ. ಹೊಸ ಆರಂಭದಲ್ಲೇ ಇದ್ದೀರಾ. ಆದರೂ ಸಹಿತ ನಿಮ್ಮ ಮನಸ್ಸಿಗೆ ಕಿರಿಕಿರಿ ಅಲ್ವಾ? ಆ ಕಿರಿಕಿರಿಯಿಂದ ನೀವು ದೂರ ಆಗಬೇಕಾಗಿತ್ತು. ಏನಕ್ಕೆ ಅದು ಹೆಂಗೆ ದೂರ ಆಗಬೇಕು, ಆ ಮಾತನ್ನು ಸ್ಟಾಪ್ ಮಾಡಿ. ನಿಮಗೆ ಅಲ್ಲಿ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ ಅಂತ ಹೇಳಿದರೆ, ನಿಮ್ಮಲ್ಲಿರುವಂತಹ ಥಾಟ್ಸನ್ನು ಏನು ಮಾಡಬೇಕು ಅಂತ ಹೇಳಿದರೆ ಕಡಿಮೆ ಮಾಡಬೇಕು. ಒಂದು ಮೌನವಾಗಿರಬೇಕು. ಆ ಸಿಚುವೇಶನ್ಗೆ ತಕ್ಕಂತೆ ಒಂದು ಮೆಡಿಟೇಷನ್ ಮಾಡಿ, ಇಲ್ಲ ಜಾಸ್ತಿ ನೀರು ಕುಡೀರಿ, ಅಥವಾ ಎಲ್ಲೋ ಒಬ್ಬರೇ ಸೈಲೆಂಟಾಗಿ ಕೂತ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಅಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ಮೌನ ಏನಾಗುತ್ತೆ, ಒಂದು ಪಾಸಿಟಿವ್ ಆಗಿ ತಿರುಗುತ್ತೆ. ನಿಮ್ಮಲ್ಲಿರುವಂಥ ಥಾಟ್ಸ್ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಅಥವಾ ಕಣ್ತುಂಬ ನಿದ್ದೆ ಮಾಡಿ,
ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಆಲೋಚನೆಗಳು ಕಡಿಮೆ ಆಗುತ್ತೆ ಅಂತಲೂ ಹೇಳ್ಬೋದು. ಇಲ್ಲಿ ನಿಮಗೆ ಗೈಡೆನ್ಸ್ ಮಾಡ್ತಾ ಇರೋದು ಏನಪ್ಪ ಯೂನಿವರ್ಸ್ ಅಂದರೆ, ನಿಮ್ಮ ಥಾಟ್ಸನ್ನು ಕಡಿಮೆ ಮಾಡಿ, ನಿಮ್ಮಲ್ಲಿರುವಂತಹ ಆಲೋಚನೆಗಳನ್ನು ಕಡಿಮೆ ಮಾಡಿ. ನೀವು ಬಿಡಬೇಕಾಗಿರೋದು ಇದೆ. ನಿಮ್ಮಲ್ಲಿ ಆಲ್ರೆಡಿ ಎಲ್ಲ ಇದೆ. ನಿಮ್ಮಲ್ಲಿ ಎಲ್ಲ ಆಲೋಚನೆಗಳಿಂದನೂ ನೀವು ಮುಕ್ತರಾಗಿದ್ದೀರ. ಹೇಗೆ ನೀವಾಗೆ ನೀವೇ ತಂದ್ಕೊಳ್ಳುವಂಥದ್ದು ಇದು. ಓಕೆನಾ? ನಿಮ್ಮಲ್ಲಿ ಎಲ್ಲ ಚೈತನ್ಯನೂ ಇದೆ. ಹೊಸದಾಗಿ ನೀವು ಏನೇನು ಮಾಡಬೇಕು ಅಂದ್ಕೊಂಡಿದ್ರೆ ಅಲ್ಲೆಲ್ಲ ಇದೆ. ಆದರೂ ಸಹಿತ ಇಲ್ಲಿ ಇನ್ನೊಂದು ಕಾರ್ಡ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಒಡನಾಡಿಗಳು ಅಂದರೆ ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಗಳೇ ನಿಮಗೆ, ನಿಮ್ಮ ಮನಸ್ಸಿಗೆ ಕಿರಿಕಿರಿ ಮಾಡ್ತಾ ಇರ್ಬೋದು. ಮನೇಲಾಗಿರ್ಬೋದು, ಹೊರಗಾಗಿರ್ಬೋದು, ಎಲ್ಲೇ ಆಗಿರ್ಬೋದು. ಅವರು ಏನು ಮಾತಾಡ್ತಾ ಇದ್ದಾರೆ, ನಿಮ್ಮನ್ನು ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ನೀವು ಮಾತಾಡೋ ಮಾತುಗಳಲ್ಲಾಗಿರ್ಬೋದು, ನಿಮ್ಮ ನಡ್ಕೊತಾರೆ ಕೆಲಸಲ್ಲಾಗಿರ್ಬೋದು, ನೀವು ಸರಿಯಾಗಿದ್ದೀರಾ, ನಿಮ್ಮ ಕೆಲಸ ಸರಿಯಾಗಿದೆ, ನೀವು ಅಂದ್ಕೊಂಡಿರೋ ದಾರಿಲ ನೀವಿದ್ದೀರಾ. ಬಟ್ ನಿಮ್ಮ ಒಡನಾಡಿಗಳು ಏನು ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನಿಮ್ಮ ಏಳಿಗೆನ ಸಹಿಸೋಕ್ಕಾಗದೆ ನಿಮಗೆ ತೊಂದರೆ ಕೊಡುವಂಥದ್ದು. ಅಂದರೆ ನಿಮಗೆ ತೊಂದರೆ ಕೊಡಬೇಕಾಗಿತ್ತು ಅಂತ ಹೇಳಿದರೆ ಅವ್ರು ಚೂರನ್ನೇ ಹಾಕಬೇಕಂತ ಇಲ್ಲ, ಅವ್ರು ನಿಮಗೆ ಜಗಳನೇ ಮಾಡಬೇಕು ಅಂತ ಇಲ್ಲ, ಬೇರೇನೂ ಇಲ್ಲ ಅಲ್ವಾ. ಅವರು ನೀವು ಯಾವ ರೀತಿ ಮಾತಾಡ್ತೀರೋ ಅದೇ ಮಾತುಗಳಿಂದನೇ ನಿಮಗೆ ನಿಮ್ಮ ಮನಸ್ಸನ್ನು ಹಾಳು ಮಾಡ್ತಾ ಇರ್ಬೋದು. ಓಕೆನಾ? ನಿಮ್ಮ ಆರೋಗ್ಯಕ್ಕಾಗಿರ್ಬೋದು, ನೀವು ಮಾಡೋ ಕೆಲಸದಲ್ಲಾಗಿರ್ಬೋದು, ಅಥವಾ ಬೇರೆ ಒಂದೊಂದು ವಿಚಾರದಲ್ಲಾಗಿರ್ಬೋದು, ಅಥವಾ ನೆಗೆಟಿವ್ ಥಾಟ್ಸ್ ಕೊಡ್ತಿರ್ಬೋದು. ಅವರಿಂದನೂ ಸಹಿತ ನೀವು ಕಿರಿಕಿರಿ ಅನುಭವಿಸ್ತಾ ಇರ್ಬೋದು. ಈ ರೀತಿ ಆದಾಗ ಸಹಿತ ನಿಮ್ಮ ಮೈಂಡು ಏನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಅಂಥ ಟೈಮಲ್ಲಿ ಅವರನ್ನು ನೀವು ಅವಾಯ್ಡ್ ಮಾಡಿ. ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳಿಂದನೂ ನಿಮಗೆ ತೊಂದರೆ ಆಗ್ತಾ ಇರ್ಬೋದು ಅಲ್ವಾ. ನೀವು ಮಾಡೋ ಕೆಲಸದಲ್ಲಾಗಿರ್ಬೋದು, ಅಥವಾ ಇನ್ನೊಂದು ವಿಚಾರದಲ್ಲಾಗಿರ್ಬೋದು, ಅಥವಾ ಇನ್ನೂ ಬೇರೆ ಯಾರಾದರೂ ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಾಗಿರ್ಬೋದು. ಅವ್ರು ಸರಿ ಹೋಗ್ತಾರೋ ಇಲ್ವೋ, ಅವ್ರು ಏನಾಗ್ತಾರೋ, ಈ ರೀತಿ ನಿಮ್ಮನ್ನು ಡಿಸ್ಟರ್ಬ್ ಮಾಡಬೇಕು ಅಂತಲೇ ಮಾಡ್ತಿರ್ಬೋದು. ನಿಮ್ಮ ಮನೆಯಲ್ಲೇ ಬೇರೆ ಯಾರಾದರೂ ಆಗಿರ್ಬೋದು. ಒಟ್ಟಿನಲ್ಲಿ ನೀವು ಕಿರಿಕಿರಿ ಅನುಭವಿಸ್ಬೇಕು. ನೀವು ಸಮಾಧಾನದಲ್ಲಿ ಇಲ್ಲದೆ ಇರಬೇಕು. ಈ ರೀತಿಯಾದಂತಹ ಸಂದರ್ಭವನ್ನು ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಮಾನಸಿಕ ಭಾವನೆಯನ್ನು ಕೆಡಿಸ್ತಾ ಇದ್ದಾರೆ. ಓಕೆನಾ? ಇದು ನಿಮ್ಮ ದಾರಿಯಲ್ಲ, ಇದು ಅವರ ದಾರಿನ ಅವರು ನಿಮಗೆ ತೋರಿಸ್ತಾ ಇರೋದು. ಬಟ್ ನಿಮ್ಮ ದಾರಿ ಏನಿದೆಯಪ್ಪ ಅಂತ ಹೇಳಿದರೆ, ಇಲ್ಲಿ ಯೂನಿವರ್ಸ್ ಹೇಳಿರೋ ಹಾಗೆ ತುಂಬಾ ಚೆನ್ನಾಗಿದೆ. ಓಕೆನಾ? ನಿಮ್ಮ ದಾರಿ ಕ್ಲಿಯರ್ ಆಗಿದೆ. ನೀವು ಅಂದ್ಕೊಂಡಿದ್ದನ್ನು ಅಚೀವ್ ಮಾಡೋದಕ್ಕೆ, ಸಾಧನೆ ಮಾಡೋದಕ್ಕೆ ನೀವು ಮುಂದೆ ಹೋಗ್ತಾ ಇದ್ದೀರ. ಓಕೆ? ಇಲ್ಲಿ ಕ್ವೀನ್ ಆಫ್ ಸಾರ್ಟ್ಸ್ ಬಂದಿದೆ. ನೇರ ಮಾತುಕತೆಗಳು. ಇಲ್ಲಿ ನಾನು ಯಾಕೆ ನಿಮಗೆ ಮಾತುಕತೆಗಳನ್ನು ಬಿಡಬೇಕು ಅಂತ ಹೇಳಿದೆ, ಇಲ್ಲಿ ನಿಮಗೆ ಪೂರ್ತಿಯಾಗಿ ಬಂದಿರುವಂಥ ಕಾರ್ಡು ಸಹಿತ ನಿಮ್ಮ ಥಾಟ್ಸ್ ಅಂದರೆ ಕೋಪದಲ್ಲಿ ಮಾತಾಡ್ತಾ ಇರ್ಬೋದು, ಜಗಳ ಮಾಡ್ತಾ ಇರ್ಬೋದು, ಆಗಿನ ಸಿಟ್ಟಿನ ಸಂದರ್ಭದಲ್ಲಿ ಏನೋ ಹೇಳ್ತಾ ಇರ್ಬೋದು, ಅವರಿಂದ ನಿಮಗಾಗ್ತಾ ಇರಲಿಲ್ಲ, ನಿಮ್ಮಿಂದ ಅವರಿಗಾಗದೇ ಇರ್ಬೋದು. ಈ ಥರ ಕಿರಿಕಿರಿಗಳನ್ನು ನೋಡ್ತಾ ಇರ್ಬೋದು. ನಿಮ್ಮಲ್ಲಿ ಸರಿಯಾದಾಗೆ ಇದೆ, ನಾನು ಸತ್ಯವಾಗಿ ಇದ್ದೀನಿ, ನಾನು ನ್ಯಾಯಯುತವಾಗಿದ್ದೀನಿ ಅಂತ ಹೇಳಿದರೆ ನೀವು ನೇರವಾಗಿ ಮಾತಾಡ್ತಾ ಇರ್ಬೋದು. ಅಥವಾ ಅವರು ನಿಮ್ಮನ್ನು ನೀವು ಏನು ಮಾತಾಡ್ತೀರ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ನಿಮ್ಮ ಮೇಲೆ ಜಗಳಕ್ಕೆ ಬೀಳ್ಬೋದು. ಈ ರೀತಿಯಾದಂತಹ ಮನಸ್ಥಿತಿನ ನಿಮಗೆ ಹಾಳು ಮಾಡುವಂತಹ ವ್ಯಕ್ತಿ ನಿಮ್ಮ ಫ್ರೀಡಮ್ನ ಕುಗ್ಗಿಸ್ತಾ ಇದ್ದಾರೆ, ನಿಮ್ಮನ್ನು ಕುಗ್ಗಿಸ್ತಾ ಇದ್ದಾರೆ. ಯಾವ ರೀತಿ? ನೀವು ಯಾವುದೇ ಥರದ ಪಾಸಿಟಿವಿಟಿಯಾಗಿ ಇರಬಾರ್ದು. ನೀವು ನಿಮ್ಮ ಆಲೋಚನೆಗಳನ್ನು ಹೇಗಿರಬೇಕು ಅಂತ ಹೇಳಿದರೆ, ನಿಮ್ಮ ಆಲೋಚನೆಗಳು ಪಾಸಿಟಿವ್ ಆಗಿರಬೇಕು. ಬಟ್ ಆ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ, ನಿಮಗೆ ಮಾತಾಡೋ ಮಾತುಗಳಲ್ಲಿ, ನೀವು ಹೋಗೋ ದಾರಿಯಲ್ಲಿ ಅಡೆತಡೆಗಳನ್ನು ಬೇರೆ ರೀತಿಯಿಂದ ತರದೆ ಅವರ ಮಾತುಕತೆಯಲ್ಲಿ ಸಹಿತ ನಿಮ್ಮನ್ನು ತಡೆ ಹಾಕ್ತಾ ಇರ್ಬೋದು. ನೀವು ನಾನು ಸತ್ಯವಾಗಿದ್ದೀನಿ, ನಾನು ಏನು ತಪ್ಪು ಮಾಡಲ್ಲ ಅಂತ ಹೇಳಿ ನೀವೇನು ಅವ್ರ ಮೇಲೆ ನಾನು ಹೀಗೆ ಸಹಿ, ನಾನು ಹೀಗೆ ಮಾಡೋದು, ನಾನು ನೇರವಾಗಿ ಇರ್ತೀನಿ ಅಂತ ನೀವೇನು ಹೇಳ್ತಾ ಇದ್ದೀರಲ್ಲ, ಅದರಿಂದನೇ ನೀವು ನೋವು ಪಡ್ತಾ ಇರೋದು. ಆ ನೋವಿಂದ ನೀವು ಹೊರಬರಬೇಕು ಅಂತ ಹೇಳಿದರೆ ಮೌನವಾಗಿರಿ. ಆ ಎದುರಿಗಿರುವಂತಹ ವ್ಯಕ್ತಿ ಎಷ್ಟೇ ಮಾತಾಡಿದ್ರು ನೀವು ಮೌನವಾಗಿರಿ. ನಿಮ್ಮಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಅವ್ರದ್ದಾಗಿರುತ್ತೆ. ನೀವ್ಯಾಕೆ ನಿಮ್ಮ ವ್ಯಕ್ತಿತ್ವನ ತಪ್ಪೋ ದಾರಿಗೆ ತಗೊಂಡು ಹೋಗ್ತೀರಾ? ನೀವು ಒಳ್ಳೆಯರು ಅನ್ನೋದು ನಿಮಗೆ ಗೊತ್ತಿದೆ, ಯೂನಿವರ್ಸಿಗೆ ಗೊತ್ತಿದೆ ಅಲ್ವಾ. ನೀವು ಬೇರೆ ಹತ್ರ ಪ್ರೂವ್ ಮಾಡೋ ಅವಶ್ಯಕತೆ ಏನಿಲ್ಲ.
ನಿಮ್ಮ ಜವಾಬ್ದಾರಿ ಏನಿದೆ, ನಿಮ್ಮ ಮನೆ ಜವಾಬ್ದಾರಿ ಆಗಿರ್ಬೋದು, ನಿಮ್ಮ ಸಂಬಂಧದಲ್ಲಿ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ನೀವು ಹೋಗೋ ದಾರಿಲಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ನಿಮ್ಮದೇ ದಾರಿಯಲ್ಲೇ ನೀವಿದ್ದೀರ. ನಿಮಗೆ ಯೂನಿವರ್ಸಲ್ ದಾರಿ ಏನು ತೋರಿಸ್ತಾ ಇದೆಯೋ, ನಿಮ್ಮ ಪ್ಲ್ಯಾನ್ ಏನಿದೆಯೋ ಯೂನಿವರ್ಸ್ ಪ್ಲ್ಯಾನ್ ಪ್ರಕಾರನೂ ನಿಮ್ಮ ದಾರಿ ಹೋಗ್ತಾ ಇದೆ ಅಂತ ಹೇಳಿದಾಗ ಬೇರೆ ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂತ ಹೇಳಿ ನೀವು ಆ ದಾರಿಯಿಂದ ಹಿಂದೆ ಸರಿಯೋದ್ರಿಂದ ತಪ್ಪಾಗುತ್ತೆ. ಓಕೆನಾ? ನೀವು ನೇರವಾಗಿ ಮಾತಾಡೋದಕ್ಕಿಂತ ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಂಡು ಆ ಮಾತಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನೀವು ಹಿಂದೆ ಸರಿರಿ. ನಿಮ್ಮ ದಾರಿಗೆ ಅಡ್ಡವಾಗಿರುವಂಥ ವ್ಯಕ್ತಿಗಳನ್ನು ನೀವೇ ಹೊರಹಾಕಿ. ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಯಾರೂ ಬರೋದಿಲ್ಲ. ನಿಮ್ಮ ಸೆಲ್ಫ್ ಇದು ಇರಬೇಕಲ್ವಾ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನೀವೇ ಕಾಪಾಡ್ಕೋಬೇಕು. ಬೇರೆ ಯಾರೋ ಏನೇ ಹೇಳ್ತಾರೆ ಅಂತ ಹೇಳಿ, ಬೇರೆ ಏನೋ ಮಾತಾಡ್ತಾರೆ ಅಂತ ಹೇಳಿ ನಾವು ಅದನ್ನು ಇದು ಮಾಡ್ಕೊಳ್ಳೋದಲ್ಲ. ಒಂದು ಒಳ್ಳೆಯ ಅವಕಾಶ ನಿಮಗದಾಗಿ ಯೂನಿವರ್ಸ್ ಕೊಡ್ತಾ ಇದೆ, ಈ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ನಿಮಗೆ ಇದು ನೋಡಲೇಬೇಕಾಗಿರೋದು. ಅಂದರೆ ನಿಮಗೆ ಅಂತಲೇ ಇದು ಯೂನಿವರ್ಸಲ್ಲಿ ಕೊಟ್ಟಿರೋದು. ನಿಮ್ಮ ಜೀವನದಲ್ಲಿ ಇದು ಆಗಬೇಕಾಗಿರೋದು. ನೀವು ಹೆಚ್ಚು ಮಾತಾಡ್ತಾ ಇರ್ಬೋದು, ಹೆಚ್ಚು ಕಿರಿಕಿರಿ ಮಾಡ್ಕೋತಾ ಇರ್ಬೋದು, ಥ್ರೋಟ್ ಚಕ್ರ ಏನಾದರೂ ಇನ್ಬ್ಯಾಲೆನ್ಸ್ ಆಗಿರ್ಬೋದು. ಆ ಬ್ಯಾಲೆನ್ಸಿಂಗ್ ಮಾಡಿ, ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಬ್ಯಾಲೆನ್ಸಿಂಗ್ ಆಗಿ ಇದು ಮಾಡ್ಬೋದು, ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೋಬೋದು. ಓಕೆನಾ? ನಿಮ್ಮ ಏನಿದೆ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಯಾರಿಗೂ ಬಿಟ್ಕೊಡೋಕೆ ಹೋಗಬೇಡಿ. ನಿಮ್ಮ ದಾರಿಯಲ್ಲಿ ನೀವೇನು ಮಾಡ್ತಾ ಇದ್ದೀರಾ ಅದೇ ಸರಿಯಾಗಿದೆ. ನೀವು ಎಷ್ಟೇ ಯೋಚನೆ ಮಾಡಿದರೂ ನಿಮ್ಮ ದಾರಿಯಲ್ಲಿ 10 ಪಟ್ಟು ನೀವು ಯೋಚನೆ ಮಾಡಿ ಮುನ್ನುಗ್ಗಿ. ಅದು ನೀವು ಸರಿಯಾದ ದಾರಿಯಿಂದ ಹೋಗ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ. ಇಲ್ಲಿ ದ ಎಂಪ್ರೆಸ್, ಇದು 3 ಚಕ್ರ ಆಯಿತು. ನೀವು ಬಿಡಬೇಕಾಗಿರೋದು ಏನಪ್ಪ, ಅತಿಯಾದ ಆಲೋಚನೆ ಮತ್ತು ನಿಮ್ಮಲ್ಲಿರುವಂತಹ ಬೇರೆ ಥಾಟ್ಸ್ ಯಾರು ಹಾಕ್ತಾ ಇದ್ದಾರೆ ಅದರಿಂದ ಹೊರ ಬರುವಂಥದ್ದು. ಇದು ನೀವು ಬಿಡಬೇಕಾಗಿತ್ತು. ನೀವು ಮೆಡಿಟೇಷನ್ ಮಾಡೋದ್ರಿಂದ, ಮೌನವಾಗಿರೋದ್ರಿಂದ ನಿಮ್ಮ ಜರ್ನಿ ಇನ್ನೂ ಸುಗಮವಾಗುತ್ತೆ, ಇನ್ನೂ ಸಂತೋಷವಾಗಿ ಆಗುತ್ತೆ ಅನ್ನೋದಕ್ಕೆ ಇದೇ ಕಾರಣ. ಏಕೆಂದರೆ ದ ಎಂಪ್ರೆಸ್ ಅಂತ ಹೇಳಿದರೆ ಇದು ಶುಕ್ರನ ಕಾರ್ಡ್. ಸಮೃದ್ಧಿ ನಿಮ್ಮದಾಗುತ್ತೆ, ಸಂಪತ್ತು, ಸಮೃದ್ಧಿ, ಅಷ್ಟೈಶ್ವರ್ಯಗಳಾಗಿರ್ಬೋದು, ಲಕ್ಷ್ಮಿ ಒಲಿಯುವಂತಹ ಕಾರ್ಡು, ಕುಬೇರನ ಆಶೀರ್ವಾದ. ನಿಮ್ಮ ಫೈನಾನ್ಷಿಯಲಿ ಲಾಸ್ ಇಲ್ಲಿವರೆಗೂ ಅನುಭವಿಸಿದ್ರಿ, ಬಟ್ ಇಲ್ಲಿ ನ್ಯೂ ಬಿಗಿನಿಂಗ್ ಆಗಿದೆ. ಇಲ್ಲಿ ಗುರುಗಳ ಆಶೀರ್ವಾದ ಇದೆ, ದೈವಶಕ್ತಿಗಳ ಆಶೀರ್ವಾದ ಇದೆ. ನೀವು ಅಂದ್ಕೊಂಡದ್ದನ್ನು ಅಚೀವ್ ಮಾಡ್ತಾ ಇದ್ದೀರಾ, ನೀವು ಅಂದ್ಕೊಂಡಂಥ ಕೆಲಸ ಸಿಗ್ತಾ ಇದೆ, ನೀವು ಅಂದ್ಕೊಂಡಂಥ ಮನೆ ಕಟ್ತಾ ಇದ್ದೀರಾ, ನೀವು ಅಂದ್ಕೊಂಡಂಥ ಭೂಮಿ ಖರೀದಿ ಮಾಡ್ತಾ ಇದ್ದೀರಾ, ನೀವು ಅಂದ್ಕೊಂಡಂಥದ್ದು ಎಲ್ಲ ಕೆಲಸನೂ ನೀವು ಮಾಡ್ತಾ ಇದ್ದೀರಾ. ಒಂದು ತಾಳ್ಮೆಯಿಂದ ನೀವು ಹೋದ್ರಿ ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ಸು ಮತ್ತು ಗ್ರೋತು, ನೀವು ಅಂದ್ಕೊಂಡದ್ದನ್ನು ಅಚೀವ್ ಮಾಡುವಂಥ ಶಕ್ತಿ, ನೀವು ಏನು ಪ್ರತಿಫಲ ಅಂದರೆ ಪರಿಶ್ರಮ ಹಾಕಿದರೆ ಅದಕ್ಕೆ ಪ್ರತಿಫಲ ನಿಮಗೆ ಸಿಗುತ್ತೆ. ಸಮೃದ್ಧಿ ಅನ್ನೋದು ನಿಮ್ಮ ಕೈಯಲ್ಲೇ ಇದೆ. ಇಲ್ಲಿ ಹರಿತಾ ಇರೋದು ಏನಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ನಿಮ್ಮ ಭಾವನೆಗಳ ಮೇಲೆ ನೀವು ಕಂಟ್ರೋಲ್ ತಗೊಳ್ಳಿ. ನಿಮ್ಮ ಭಾವನೆಗಳ ಮೇಲೆ ನೀವು ಒಂದು ಕಂಟ್ರೋಲ್ ಅಂತ ಹೇಳಿದರೆ ನಿಮ್ಮ ಭಾವನೆಗಳ ಮೇಲೆ ಹಿಡಿತವಿರಲಿ. ನೀವು ಅಂದ್ಕೊಂಡಿರೋದೆಲ್ಲದನ್ನು ನೀವು ಅಚೀವ್ ಮಾಡೋಕ್ಕೆ ಸಾಧ್ಯ. ಪ್ರೀತಿ ಅಂತೂ ತುಂಬಾ ಇದೆ ನಿಮಗೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ನಿಮ್ಮಲ್ಲಿರುವಂಥ ವ್ಯಕ್ತಿಗಳ, ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳ ಬಗ್ಗೆ ಅತಿಯಾದ ಪ್ರೀತಿ, ಅತಿಯಾದ ಕಾಳಜಿ ವಹಿಸ್ತಾ ಇದ್ದೀರಾ. ಅದು ಅತಿಯಾಗಿರೋದು ಅವರಿಗೆ ಅದು ತೊಂದರೆ ಆಗಬಾರ್ದು ಅಲ್ವಾ? ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಪ್ರತಿಫಲ ನಿಮಗೆ ಸಿಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಜಸ್ಟಿಸ್ ಏನಪ್ಪ, ಹಿಂದೆ ಏನೇ ನಡೆದಿರ್ಬೋದು, ನಿಮ್ಮ ಜೀವನದಲ್ಲಿ ಹಿಂದೆ ಏನೇ ನಡೆದಿರ್ಬೋದು, ಬಟ್ ಇಲ್ಲಿ ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಪ್ರತಿಫಲ ಅಂದರೆ ಇಲ್ಲಿ ಹೇಳಿದೆ ನಾನು ನಿಮಗೆ, ಸಮೃದ್ಧಿಯಾಗಿರ್ಬೋದು, ಪ್ರತಿಯೊಂದನ್ನು ನೀವು ಒಂದು ಬ್ಯಾಲೆನ್ಸಿಂಗ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಥಾಟ್ಸ್ ಆಗಿರ್ಬೋದು, ಅಥವಾ ಹಿಂದೆ ಏನೋ ನಡೆದಿರೋ ಅನ್ನೋದು ಘಟನೆ ಆಗಿರ್ಬೋದು, ಅಥವಾ ನೀವು ಹೋಗ್ತಾ ಇರೋ ದಾರಿಲಾಗಿರ್ಬೋದು, ನನಗೆ ಇದು ಕೋರ್ಟ್ ಕೇಸ್ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಮಾತುಕತೆಯಲ್ಲಿ ನೀವು ರಾಜಿ ಆಗಬೇಕು ಅಂತ ಹೋಗ್ತಾ ಇರ್ಬೋದು. ಅಲ್ಲಿ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ನಿಮ್ಮನ್ನು ನೀವು ತಾಳ್ಮೆ ವಹಿಸಿ. ಯಾವುದೋ ಒಂದು ವಿಚಾರಕ್ಕೆ ಮಾತುಕತೆ ಕೂತಿರ್ಬೋದು, ಆ ವಿಚಾರದಲ್ಲಿ ಅಲ್ಲಿ ಏನೋ ನಡೀತಾ ಇದೆ, ಅಲ್ಲಿ ನೀವು ನಿಧಾನವಾಗಿ ನಿಮ್ಮ ಮಾತುಗಳನ್ನು ಹಿಡಿತದಲ್ಲಿ ಇಟ್ಕೊಂಡು ನೀವು ಮಾತಾಡೋದ್ರಿಂದ ಅಲ್ಲಿ ನಿಮಗೆ ಒಂದು ಬ್ಯಾಲೆನ್ಸಿಂಗ್ ಆಗುತ್ತೆ, ಅದು ನಿಮ್ಮ ಪರ ಆಗಬಹುದು. ಕೋರ್ಟ್ ಕಚೇರಿಯಲ್ಲಿ ಸಹಿತ ಅಷ್ಟೇ, ನಿಮ್ಮದೇ ಆದಂತಹ ನಿಮಗೆ ಇಲ್ಲಿಯವರೆಗೂ ಏನು ರಿಸಲ್ಟ್ ಬಂದಿಲ್ಲ ಆ ರಿಸಲ್ಟ್ ಬರ್ತಾ ಇರ್ಬೋದು. ಈ ರೀತಿಯಾದಂತಹ ನಿಮ್ಮಲ್ಲಿರುವಂತಹ ಒಂದು ನೀವು ಇಲ್ಲಿವರೆಗೂ ಏನು ಕಷ್ಟಪಟ್ಟಿದ್ರೆ ಅದಕ್ಕೆ ಒಂದು ಪ್ರತಿಫಲವಾಗಿ, ಒಂದು ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಗ್ತಾ ಇದೆ.
ಸಮೃದ್ಧಿ ಸಿಗ್ತಾ ಇದೆ. ಮತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಬ್ಯಾಲೆನ್ಸಿಂಗ್ ಆಗಿ ಬರ್ತಾ ಇದೆ. ನೀವು ಅಲ್ಲಿ ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾದಂತಹ ಕಾಳಜಿ, ಪ್ರೀತಿ, ವಿಶ್ವಾಸ ಎಲ್ಲ ಸಿಗುತ್ತೆ ಅನ್ನೋದು ಇದು ಇವತ್ತಿನ ರೀಡಿಂಗಲ್ಲಿ ಹೇಳ್ತಾ ಇದೆ. ಅಂದರೆ ನೀವು ಬಿಡಬೇಕಾಗಿರೋದಿಷ್ಟೇ, ನಿಮ್ಮ ಮಾತಲ್ಲಿರುವಂತಹ ಮಾತು ಏನಿದೆ, ಅತಿಯಾಗಿ ಮಾತಾಡುವಂತಹ ಮಾತು, ನಿಮ್ಮಲ್ಲಿ ಅತಿಯಾದ ಆಲೋಚನೆಗಳನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಬಿಡಬೇಕು ಅಂತ ಹೇಳಿದರೆ ಶಾಂತವಾಗಿ ಕೂತ್ಕೊಳ್ಳಿ, ಮೌನವನ್ನು ಇದು ಮಾಡಿ ಮತ್ತು ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಒಂದು ಥಾಟ್ಸಿಂದ ಹೊರ ಬರ್ತೀರ. ಒಂದು ನಿಮಗಿಷ್ಟವಾದಂಥ ಮ್ಯೂಸಿಕ್ ಕೇಳಿ, ಒಂದು ಗಾಯತ್ರಿ ಮಂತ್ರಗಳನ್ನ ಕೇಳಿ, ವಿಷ್ಣು ಸಹಸ್ರನಾಮ ಕೇಳಿ, ಈ ರೀತಿಯಾದಂತಹ ದೈವಿಕ ಏನು ನುಡಿಗಳಿದ್ದಾವೆ ಅವನ್ನ ಕೇಳ್ತಾ ಹೋದ್ರಿಂದ ನಿಮ್ಮಲ್ಲಿರುವಂಥದ್ದು ಥಾಟ್ಸ್ ಆಗಿರ್ಬೋದು, ಇದಾಗಿರ್ಬೋದು, ಪ್ರತಿಯೊಂದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.